ಕೇಶವ್ ಸರ್, ನಾನು ರಾಜಕೀಯ ಲೆಕ್ಕಾಚಾರಗಳು ಒಂದು, ಆರೋಪ ಪ್ರತ್ಯಾರೋಪಗಳು, ಮತ್ತು ಇಲ್ಲಿ ಪ್ರಶ್ನೆ ಇರೋದು ಭಾರತಕ್ಕೆ ಏನು ಲಾಭ ಅಂತ. ಮತ್ತು ಈ ರೀತಿಯ ನಿರ್ಧಾರಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಬರೋದಕ್ಕೆ ಅಥವಾ ಅಮೆರಿಕ ಈ ರೀತಿ ಮೆತ್ತಗಾಗೋದಕ್ಕೆ ಅಮೆರಿಕದ ಅನಿವಾರ್ಯತೆ ಕಾರಣನ, ಭಾರತದ ರಾಜತಾಂತ್ರಿಕತೆ ಕಾರಣನ? ಈಗ ಇದೆಲ್ಲ 50% ಆದಾಗ ಮೋದಿಜಿಯವರ ಒಂದು ಸ್ಟೇಟ್ಮೆಂಟನ್ನು ನಾನು ಉಲ್ಲೇಖಿಸ್ತೀನಿ. ವಿ ಹ್ಯಾವ್ ಟು ಪೇ ಹೆವಿ ಪ್ರೈಸ್ ಫಾರ್ ಇಟ್ ಬಟ್ ವಿ ಆರ್ ರೆಡಿ ಫಾರ್ ಇಟ್ ಅಂತ ಹೇಳಿದ್ದಾರೆ. ನೀವು ಚೆಕ್ ಮಾಡ್ಬೋದು. ಅಂದರೆ ಆ ದಿನಕ್ಕೆ ನಮ್ಗೆ ನೋವಾಗತ್ತೆ ಅಂತ ಗೊತ್ತಿತ್ತು, ತೊಂದರೆ ಆಗುತ್ತೆ ಅಂತ ಗೊತ್ತಿತ್ತು, ಗೊತ್ತಿರಲಿಲ್ಲ ಅಂತಲ್ಲ, ಆದರೆ ನಾವು ಸಿದ್ಧ ಇದ್ದೀವಿ ಅಂತ ಈ ದೇಶದ ನಾಯಕರು ಹೇಳಿದ್ದು ಸತ್ಯ. ತೊಂದರೆ ಆಯಿತಾ? ಸ್ವಲ್ಪ ಮಟ್ಟಕ್ಕೆ ತೊಂದರೆ ಆಯಿತು. ಆದರೆ ಈಗ ಬಂದದ್ದು ಯಾರು ಅಂತ ನೀವು ಸ್ವಲ್ಪ ನೋಡಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಏಪ್ರಿಲಿಂದ ಡಿಸೆಂಬರ್ ಅನಿಶ್ಚಿತತೆ ಜಾಸ್ತಿ ಇತ್ತು. ಟ್ಯಾರಿಫ್ ಮೇಲೆ ಟ್ಯಾರಿಫು, ಹೆದರಿಕೆ ಮೇಲೆ ಹೆದರಿಕೆ, ಫೋನ್ ಮಾಡಿ ಇಷ್ಟೊತ್ತಿಗೆ ಮಾಡಿ ಅಷ್ಟೊತ್ತಿಗೆ ಮಾಡಿ ಇವೆಲ್ಲ ಆಯಿತು. ಆದರೆ ಭಾರತದ ರಫ್ತು ಹೆಚ್ಚಾಗಿತ್ತು. ಏಪ್ರಿಲ್ ಟು ಡಿಸೆಂಬರ್ದು ಡೇಟಾ ಕೊಟ್ಟಿದ್ದಾರೆ. ಅದೇ ಏಪ್ರಿಲ್ ಟು ಡಿಸೆಂಬರ್ 2024ರಲ್ಲಿ ನಮ್ಮದು $607.93 ಬಿಲಿಯನ್ ಇತ್ತು. ಆನಂತರ ಇದೇ 2025ಅಲ್ಲಿ ಎಲ್ಲಿ ಕ್ರೈಸಿಸ್ ಇತ್ತು, ಆ ಟೈಮಲ್ಲಿ ನಮ್ಮದು ಎಕ್ಸ್ಪೋರ್ಟ್ಸ್ ರಫ್ತೇನಿದೆ ಜಾಸ್ತಿ ಆಗಿದೆ. $654.26%, ಅಂದರೆ $2 ಬಿಲಿಯನ್ ಅಷ್ಟು ಹೆಚ್ಚಾಗಿದೆ. ಅಂದರೆ 4.3% ಅಷ್ಟು ನಮ್ಮ ರಫ್ತು ಎಲ್ಲ ಅನಿಶ್ಚಿತತೆಗಳ ಮಧ್ಯೆ ಹೆಚ್ಚಾಗಿದೆ. ತೊಂದರೆ ಆಗಿರಲಿಲ್ವಾ? ಆಗಿತ್ತು. ಆದರೆ ನಮ್ಮ ರಫ್ತಿಗೇನು ನಾವು ತೊಂದರೆ ಬಿಡಲಿಲ್ಲ ಸರ್ಕಾರ. ಇನ್ನೊಂದು ವಿಚಾರನ ಗಮನಿಸಿ, ಯಾವಾಗ ಈ ಟ್ರೇಡ್ ಡೀಲ್ ಆಗ್ತಾ ಇದೆ? ಲಾಸ್ಟ್ ನಮಗೆ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿದಾಗ ಅಲ್ಲಿನ ಪ್ರೀಮಿಯರ್, ಒಂದು ಯುರೋಪಿಯನ್ ಯೂನಿಯನ್ನಿನ ಪ್ರೀಮಿಯರ್ ಮಾತಾಡುವಾಗ ಒಂದು ಮಾತು ಹೇಳಿದರು, ಇದು ಪೊಲಿಟಿಕಲಿ ಆಲ್ಸೋ ಇಟ್ ವಿಲ್ ಸೆಂಡ್ ದಿ ಮೆಸೇಜ್ ಟು ದಿ ರೆಸ್ಟ್ ಆಫ್ ದಿ ವರ್ಲ್ಡ್ ಅಂತ ಒಂದು ಪದವನ್ನು ಬಳಸಿದ್ರು. ಸೊ ಅದು ಒಂದು ಮೇಜರ್ ಕಾರಣ. ಏಕೆಂದರೆ ಜಗತ್ತಿನ ಒಂದು ದೊಡ್ಡ ಒಕ್ಕೂಟ, 2ನೇ ಅತಿ ದೊಡ್ಡ ಒಕ್ಕೂಟ, ಭಾರತ 4ನೇ ಅತಿ ದೊಡ್ಡ GDPಯಲ್ಲಿ ಗಾತ್ರ ಹೊಂದಿರುವಂಥ ರಾಷ್ಟ್ರ. ಇವೆರಡೂ ಸೇರಿದ್ರೆ ನಿಮಗೆ 2.25 ಕೋಟಿ, 215 crores ಜನ, 25% GDP. ಸೊ ಈ ದೇಶಗಳ ಜೊತೆ ಡೀಲ್ ಮಾಡಿದ್ದು ಒಂದು ಮೇಜರ್ ರೀಸನ್ ನನಗೆ ಕಾಣಿಸ್ತಾ ಇರೋದು, ಕಣ್ಣಿಗೆ ಕಾಣಿಸ್ತಾ ಇದೆ. ಎರಡನೇದು ಏನು ಅಂತಂದರೆ, ನಿಮಗೆ ಗಲ್ಫ್ ಕೋಆಪರೇಟಿವ್ ಬೆಣ್ಣೆ ಕರಗಿಸಿದ್ದಾರೆ ಅಂತನಾ? ಇನ್ನೊಂದು ಹೇಳ್ಬಿಡ್ತೀನಿ. ಗಲ್ಫ್ ಕೋಆಪರೇಟಿವ್ ಕೌನ್ಸಿಲ್ ಜೊತೆಗೆ ಭಾರತದ ಮಾತುಕತೆ ನಡೀತಾ ಇದೆ, ನ್ಯೂಜಿಲ್ಯಾಂಡ್ ಜೊತೆಗೆ ನಡೀತಾ ಇದೆ, UK ಜೊತೆ ಸಕ್ಸಸ್ಫುಲ್ ಆಗಿ ನಾವು ಹ್ಯಾಂಡಲ್ ಮಾಡಿದ್ದೀವಿ. ಸೊ ಭಾರತ ಕೂಡ ಹಂಗಂತ ಕೈಕಟ್ಟಿ ಕುಳಿತಿಲ್ಲ, ಹಂಗಂತ US ಬೇಡ ಅಂತಲೂ ನೆಗ್ಲೆಕ್ಟ್ ಮಾಡಲಿಲ್ಲ. ಬೇರೆ ಬೇರೆ ದೇಶಗಳ ಜೊತೆ ನೀವು ಒಂದು ವೇಳೆ ನಮ್ಮ ಜೊತೆ ಬರದೇ ಇದ್ದರೆ ನಾವು ರೆಡಿ ಇದ್ದೀವಿ ಅನ್ನೋ ಥರದಲ್ಲಿ ಈಗ ಅದನ್ನು ನಿಲ್ಲಿಸೋದಿಲ್ಲ, ಅದೊಂದು ಮೇಯ್ನು. ಆಮೇಲೆ ಎರಡನೇದು ನೋಡಿ, ನಾನು ಯಾಕೆ ಈ ಅಂಶಗಳನ್ನೆಲ್ಲ ಹೇಳ್ತೀನಿ ಅಂತಂದರೆ, ಆವಾಗಲೇ ಒಪ್ಕೋಬೋದಿತ್ತು ನಾವು ರಷ್ಯಾದಿಂದ ಆಯಿಲ್ ತೊಗೊಳ್ಳಲ್ಲ ಅನ್ನೋದು ಸುಲಭ ಆಗಿತ್ತು. ಯಾಕೆ ಅಂದರೆ ಭಾರತದ ಎಕ್ಸ್ಪೋರ್ಟ್ಸ್ ಏನಿತ್ತಲ್ಲ 2024ಅಲ್ಲಿ ಭಾರತದ್ದು ನಮ್ಮದು ರಫ್ತು ಮಾತ್ರನೇ $87 ಬಿಲಿಯನ್ ಇತ್ತು. ನಮಗೆ 2025 ವೇಳೆಗೆ ನಮಗೆ ಲಾಭ ಕಡಿಮೆ ಆಯಿತು. ಮಾರ್ಜಿನ್ ಯುದ್ಧ ನಡೆಯೋ ಶುರು ಆದ ಸಮಯದಲ್ಲಿ ಜಾಸ್ತಿ ಮಾರ್ಜಿನ್ ಕೊಟ್ಟರು, ಭಾರತಕ್ಕೆ ಸ್ವಲ್ಪ ಅನುಕೂಲ ಆಯಿತು. ಬರ್ತಾ ಮಾರ್ಜಿನ್ ಕಡಿಮೆ ಆಯಿತು, ಡಿಸ್ಕೌಂಟು. ನಮಗೆ ಉಳಿತಾ ಇದ್ದದ್ದು $3.8 ಬಿಲಿಯನ್ ಮಾತ್ರ. $3.8 ಬಿಲಿಯನ್ ಉಳಿಸ್ಕೊಳ್ಳೋಕ್ಕೆ ನಾವೋಸ್ಕರ ನಾವೇನಾದರೂ $87 ಬಿಲಿಯನ್ ಬೇಡ ಅಂತ ಹೇಳಕ್ಕೆ ಸಾಧ್ಯನಾ? ನೀವು ಸ್ವಲ್ಪ ರ್ಯಾಷನಲ್ ಆಗಿ ಯಾರೇ ಯೋಚನೆ ಮಾಡಿದ್ರೇನೋ, ಅದು ಒಂದು ವಿಶ್ವದ ಬಲಾಢ್ಯ ರಾಷ್ಟ್ರ, ಬೇಡ ನನಗೆ ಬರೀ $3.8 ಬಿಲಿಯನ್ ಹೆಚ್ಚಿಗೆ ಬರ್ತಾ ಇದೆ, ಅದಕ್ಕೆ ಹೋಗ್ತೀನಿ ನಾನು ರಷ್ಯಾ ಜೊತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡಿದಂಥದ್ದು. ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ಎಂಟ್ರಿ ಕೊಡಿ ಅಂತ ಕೇಳಿದ್ದು. ಮತ್ತು ಎಸ್ಪೆಷಲಿ ಏನು ಅಂತಂದರೆ, ಕೆಲವು ಭಾರತದಲ್ಲಿ ಒಂದು ಕಲ್ಚರಲ್ ಇಶ್ಯೂಸ್ ಇದೆ. ನೀವು ಮೀಟನ್ನೇ ಕೌಗೆ ತಿನ್ನಿಸಿ ಏನು ಬಟರ್ ಮಾಡ್ತೀರಾ, ಅದು ಅಲ್ಲಿನ ಸಂಸ್ಕೃತಿ, ಅಮೇರಿಕದ ಸಂಸ್ಕೃತಿ. ಅದಕ್ಕೆ ಅವರು ಆಹಾರವಾಗೂ ಅದನ್ನೇ ಕೊಡ್ತಾರೆ, ಅದನ್ನೇ ಆಹಾರವಾಗೂ ತೊಗೊಳ್ತಾರೆ, ಅದಕ್ಕೆ ನಾವು ವಿರೋಧ ಇಲ್ಲ. ಆದರೆ ಭಾರತದಲ್ಲಿ ಅದಕ್ಕೆ ಸಮ್ಮತ ಇಲ್ಲ. ಸೊ ಆ ಕಾರಣಕ್ಕಾಗಿ ಡೈರಿ ಮತ್ತು ನಮ್ಮ ಫಾರ್ಮರ್ಸ್ನ ಪ್ರೊಟೆಕ್ಟ್ ಮಾಡುವ ಉದ್ದೇಶದಿಂದ ಆಗ ಭಾರತ ಸರ್ಕಾರ ವಿರೋಧಿಸ್ತು. ಈಗ ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದರೆ, ಈಗ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹೇಳಿದ್ದಾರೆ, ಫೈನ್ ಡೀಟೇಲ್ಸ್ ಬರಬೇಕು, ವೆದರ್ ಡೆವಿಲ್ ಇದೆಯಾ ಅಲ್ಲಿ, ಹೆವೆನ್ ಇದೆಯಾ ನೋಡೋಣ. ಆದರೆ ಒಂದಂತೂ ಸತ್ಯ, ಒಂದು ವೇಳೆ ಮಾಡದೇ ಆಗಿದ್ದಿದ್ರೆ ನಾವು ಇಷ್ಟೆಲ್ಲ ಇದು ಮಾಡಿದ್ಮೇಲೆ ಈಗ ಅಗ್ರಿಕಲ್ಚರ್ಗೆ ಬಿಡ್ತಿರಲಿಲ್ಲ. ಮತ್ತು ಇನ್ನೊಂದೇನು ನೋಡಿ, ಗಮನಿಸಿ ನೀವು, ಡೊನಾಲ್ಡ್ ಟ್ರಂಪ್ ಅವರು ಈ ಥರದ ಕ್ಲೇಮ್ಗಳನ್ನು ಸಾಕಷ್ಟು ಹಿಂದೆಯೂ ಮಾಡಿದ್ದಾರೆ. ನಾನು ಇಡೀ ವಿಶ್ವದಲ್ಲಿ ಎಲ್ಲ ಯುದ್ಧಗಳನ್ನು ನಿಲ್ಲಿಸಿದ್ದು ನಾನೇ ಅಂತ ಹೇಳಿದ್ದಾರೆ. ಆ ಥರದ್ದನ್ನು ನೋಡಿದ್ಮೇಲೆ ಅಮೆರಿಕನ್ ಎಕಾನಮಿ ಕೂಡ ನಾನು ಬರೋಕ್ಕೆ ಮುಂಚೆ ಡೆಡ್ ಆರ್ಥಿಕತೆ ಆಗಿತ್ತು, ಭಾರತದನ್ನು ಡೆಡ್ ಎಕಾನಮಿ ಅಂತ ಹೇಳಿದ್ರು. ಆಮೇಲೆ ಭಾರತವನ್ನು ಹೇಳಿದ್ರು, ಒಂದು ಮಾತು ಹೇಳಿದ್ರು,
ಆದರೆ ಅವ್ರು ಅಮೆರಿಕನು ಡೆಡ್ ಎಕಾನಮಿ ಅಂತ ಹೇಳಿದರು. ಅಂದರೆ ಅಂಥ ಮನುಷ್ಯ ಹೂ ಇಸ್ ನಾಟ್ ವೆರಿ ಸೀರಿಯಸ್ Yes. ವಿತ್ ಎಕನಾಮಿಕ್ ಇಶ್ಯೂಸ್ ಅಂಥವ್ರು ಸ್ಟೇಟ್ ಮಾಡಿದ್ರು. ನಾವು ಭಾರತ ಸರ್ಕಾರ ಹೇಳೋದನ್ನ ಕಾಯೋಣ, ಅವ್ರ ಸ್ಟೇಟ್ಮೆಂಟ್ Yes. ಬರ್ಬೋದು, ಕಾಯೋಣ. ಎಸ್, ನಾನು ಸಂಜೀವ್ ಕುಮಾರ್ ಸರ್, ರಾಜತಾಂತ್ರಿಕವಾಗಿ ಇದನ್ನು ಯಾವ ರೀತಿ ನೋಡ್ಬೋದು? ಈಗ ಒಂದು ಮುಖ್ಯ ವಿಷಯಗಳು ಬರ್ತಾವೆ. ಈಗ ನಮಗೆ ನಮ್ಮ ಕಂಟ್ರಿಯಿಂದ ಏನಾಗ್ತದೆ ಅನ್ನೋದನ್ನ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಅಮೇರಿಕನ್ ಲೀಡರ್ಶಿಪ್ ಕ್ರೈಸಿಸ್ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ. ಇಲ್ಲಿ 2 ಎಕ್ಸಾಂಪಲ್ ಕೊಡ್ಬೋದು. ಜಾರ್ಜ್ ಬುಷ್ ಜೂನಿಯರ್ ಆಮೇಲೆ ಡೊನಾಲ್ಡ್ ಟ್ರಂಪ್, ಇವರಿಬ್ಬರು ಕೂಡ ದೇ ಆರ್ ದ ಬಿಗ್ಗೆಸ್ಟ್ ಫೇಲ್ಯೂರ್ಸ್ ಆಫ್ ಅಮೇರಿಕನ್ ಫಾರಿನ್ ಪಾಲಿಸಿ. ನಾನು ಮೊದಲು ಹೇಳಿದ್ದೀನಿ, ಇವರಿಬ್ಬರಿಗೂ ಕೂಡ ಫಾರಿನ್ ಪಾಲಿಸಿ FOB ಗೊತ್ತಿಲ್ಲ ಅವರಿಗೆ. ಯಾಕದನ್ನು ಹೇಳ್ತಾ ಇದ್ದೀನಿ ಅಂದರೆ, ನ್ಯೂಕ್ಲಿಯರ್ ಟೆಸ್ಟ್ ಆದಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕಿದ್ರು ಬಿಲ್ ಕ್ಲಿಂಟನ್, ಅದನ್ನು ಸಸ್ಟೈನ್ ಮಾಡಿದ್ರು. ಆಮೇಲೆ ಜಾರ್ಜ್ ಬುಷ್ ಏನು ಇಂಪ್ಯಾಕ್ಟ್ ಆಯಿತು, ಅದರಿಂದ ಏನೂ ಇಂಪ್ಯಾಕ್ಟ್ ಆಗಲಿಲ್ಲ. ಈಗ ಡೊನಾಲ್ಡ್ ಟ್ರಂಪ್ ಏನು ಯೋಚನೆ ಮಾಡ್ತಾರೆ, ವೆನೆಜುವೆಲಾಗೆ ಟ್ರೀಟ್ ಮಾಡಿದ ಹಾಗೆ ಅಥವಾ ಇರಾನನ್ನು ಟ್ರೀಟ್ ಮಾಡಿದ ಹಾಗೆ ಇಂಡಿಯಾನ ಟ್ರೀಟ್ ಮಾಡಬಹುದು ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕಿ ಅಥವಾ ಟ್ರೇಡ್ ಬ್ಯಾರಿಯರ್ಸ್ ಹಾಕಿ ಅಂತ. ಇದು ಏನೊಂದು ಊಹೆ ಇದೆಯಲ್ಲ, ಅದನ್ನ ಇಲ್ ಫೆಡ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ಕಾರಣ ಯಾಕಪ್ಪ ಅಂದರೆ, ಗ್ಲೋಬಲ್ ಅಫೇರ್ಸ್ ಗೊತ್ತಿಲ್ಲದವರು ಫಾರಿನ್ ಪಾಲಿಸಿ ಇಂಟರ್ವೆನ್ಷನ್ ಮಾಡಿದಾಗ ಇದೇ ರೀತಿಯಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ್ಯಂಡ್ ಡೊನಾಲ್ಡ್ ಟ್ರಂಪ್ ಭಾಳ ವಿಷಯಗಳಲ್ಲಿ ಇದರ ಅರ್ಥ ಏನಪ್ಪಾ ಅಂದ್ರೆ, ಈಗ ಸದ್ಯಕ್ಕೆ ಅಮೇರಿಕನ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಫಾರಿನ್ ಪಾಲಿಸಿ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೊಡೋ ಎಕ್ಸ್ಪರ್ಟೀಸ್ ಇಲ್ಲ ಅಂತ ಹೇಳ್ತೀನಿ ನಾನು. ಅದಕ್ಕೊಂದು ಸಿಂಪಲ್ ಕಾರಣ ಇದೆ. ಇಂಡಿಯಾಗೆ ಟ್ಯಾರಿಫ್ ಹಾಕಿದ್ರೆ 50%, ನಮ್ಮ ಲಾಸ್ ಏನಪ್ಪಾ ಅನ್ನೋದು ನಾವು ಯೋಚನೆ ಮಾಡಿದ್ವಿ. ನಮ್ಮಲ್ಲಿ ಭಾಳ ಕ್ರಿಟಿಸಿಸಮ್ ಆಯಿತು, ರಾಜತಾಂತ್ರಿಕ ಫೇಲ್ಯೂರು ಅದು ಇದು ಅಂತೆಲ್ಲ ಕ್ರಿಟಿಸಿಸಮ್ ಆಯಿತು. ಬಟ್ ಮೋದಿಜಿ ಕೆಪ್ಟ್ ಹಿಸ್ ಸೈಲೆನ್ಸ್. ಅದಕ್ಕೊಂದು ಕಾರಣ ಹೇಳ್ತೀನಿ, ಆ ಸೈಲೆನ್ಸ್ ಯಾಕಿದೆ ಅಂತಂದು. ಸಿಂಪಲ್ ಕಾರಣ ಇದೆ, ಆಕ್ಷನ್ಸ್ ಸ್ಪೀಕ್ ಮೋರ್ ದೆನ್ ವರ್ಡ್ಸ್. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, 2019 ಆಮೇಲೆ ಕೊರೋನಾಗಿನ ಮುಂಚೆ ಅಮೇರಿಕಾಗೂ ಇಂಡಿಯಾಗೂ ಒಂದು ಟ್ರೇಡ್ ರಿಫ್ಟ್ ಆಯಿತು. ಆ ಇತಿಹಾಸಕ್ಕೆ ನಾವು ಹೋಗೋದಿಲ್ಲ, ಇತಿಹಾಸ ಅನ್ನೋಕ್ಕೆ 5-6 ವರ್ಷದ ಹಿಂದಿನ ಕತೆ. ಅದರ ಪರಿಣಾಮವಾಗಿ ಜೋ ಬೈಡನ್ ಯಾವ ರೀತಿ ಎಗ್ರಿ ಆದರು, ಅದಕ್ಕೆ ಯಾಕೆ ಎಗ್ರಿ ಆದರು, ಇದು ಸಿಂಪಲ್ ಮ್ಯಾಕ್ರೋ ಎಕನಾಮಿಕ್ಸ್. ಇದು ನಾವು ಗ್ಲೋಬಲ್ ಪೊಲಿಟಿಕಲ್ ಎಕಾನಮಿ ಅರ್ಥ ಮಾಡ್ಕೊಳ್ಳಾರ್ದೆ ನಮ್ಮ ಪಾಲಿಸೀಸನ್ನೇ ನಾವು ಕಂಡೆಮ್ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಗ್ಲೋಬಲ್ ಪೊಲಿಟಿಕಲ್ ಎಕಾನಮಿ ಸದ್ಯಕ್ಕೆ ಯಾವ ಪರಿಸ್ಥಿತಿಲಿದೆ, ಇಂಡಿಯಾ ಮೇಲೆ ಟ್ಯಾಕ್ಸ್ ಹಾಕಿ ಅಮೇರಿಕಾ ಇಂಡಿಯಾ ಮೇಲೆ ಪ್ರೆಷರ್ ಹಾಕಿ ರಷ್ಯಾದಿಂದ ಆಯಿಲ್ ತಗೊಳ್ಬೇಡ್ರಿ ಅನ್ನೋ ಅಥವಾ ಪ್ರೆಷರ್ ಹಾಕಕ್ಕೆ ಸಾಧ್ಯ ಇಲ್ಲ. ಆಯಿತು, ರಷ್ಯಾ ಆಯಿಲ್ ಕೊಡಲಿಲ್ಲ ಅಂತ ಅನ್ಕೊಳ್ಳೋಣ, ಒಂದು ಹೈಪೋಥೆಟಿಕಲಿ. ಸಂಪೂರ್ಣ ಬ್ರಿಕ್ಸ್ ಅಂಡರ್ಮೈನ್ ಮಾಡೋಕ್ಕಾಗತ್ತಾ? ಇರಾನ್, ಕುವೈತ್, UAE ಇವೆಲ್ಲ ಯಾಕೆ ಬ್ರಿಕ್ಸ್ ಜಾಯಿನ್ ಆಗಿದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕೀಗ. ಕ್ವಾಡ್ಗಿನ್ನ ಬ್ರಿಕ್ಸ್ ಜಾಸ್ತಿ ಪವರ್ಫುಲ್ ಆಗ್ತಾ ಇದೆ. ಪ್ಲಸ್ ಹಿಂದೆ 2 ಕ್ರೈಸಿಸ್, ಯುಕ್ರೇನ್ ಕ್ರೈಸಿಸ್ಸು, ಆಮೇಲೆ ಇಸ್ರೇಲ್-ಇರಾನ್ ಕ್ರೈಸಿಸ್, ಆಮೇಲೆ ರೀಸೆಂಟ್ಲಿ ವೆನೆಜುವೆಲಾ ಕ್ರೈಸಿಸ್ ಏನಾಯ್ತಲ್ಲ, ಇವು 3 ಕ್ರೈಸಿಸ್ ಅಲ್ಲಿ ಇಂಡಿಯಾದ ರೆಸ್ಪಾನ್ಸ್ ಏನಿದೆ? ಇತಿಹಾಸ ಹೋಯ್ತೀಗ. NSG ನಲ್ಲಿ 2008ರಲ್ಲಿ ಅಮೇರಿಕನ್ ಪ್ರೆಷರ್ ನಲ್ಲಿ ಬಗ್ಗಿ ಇರಾನ್ ವಿರುದ್ಧ ವೋಟ್ ಮಾಡಿದ್ವಿ, ಆಯ್ತಾ? ಇಂಡೋ US ಸಿವಿಲ್ ನ್ಯೂಕ್ಲಿಯರ್ ಡೀಲ್ ಆದ್ಮೇಲೆ ಪಾಕಿಸ್ತಾನಕ್ಕೆ 36 F-16 ಫ್ಲೈಟ್ಸ್ ಕೊಟ್ಟರು, ನಾವು ಅದನ್ನ ಅಬ್ಜೆಕ್ಷನ್ ಮಾಡಲಿಲ್ಲ. ಆಮೇಲೆ ಪಾಕಿಸ್ತಾನ್ ಪ್ರೆಷರ್ ಹಾಕಕ್ ಶುರು ಆಯ್ತು. ಅಂದ್ರೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಡಿಪ್ಲೊಮಸಿ ಆಮೇಲೆ ಗ್ಲೋಬಲ್ ಪೊಲಿಟಿಕಲ್ ಎಕಾನಮಿ ಎರಡೂ ಅರ್ಥ ಮಾಡ್ಕೊಳ್ಳಾರ್ದೆ ನಾವು ಏನೇ ಕಾಮೆಂಟ್ ಮಾಡಿದ್ರು. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ರೆಸ್ಪಾನ್ಸ್ ಸಿಗಲಿಲ್ಲ, ಆದರೆ ನಾವು ಏನ್ ಗೋಲ್ ಅಚೀವ್ ಮಾಡ್ಕೊಂಡಿದ್ವಿ ಅಲ್ಲ, ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಭಾರತ ಸರ್ಕಾರ, ಅದು ಅಚೀವ್ ಆಗಿದೆ. ಎಸ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.